ಪ್ಲೇಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿದೆ ಗೈಸ್. ಇಲ್ಲಿ ಬಂದಿದ ತಕ್ಷಣ ನನಗೆ ಮಲ್ನಾಡ್ ಸೇರ್ ಅಂತ ಸಕ್ಕತ್ತಾಗಿದೆ ಗೈಸ್. ಶಿವಮೊಗ್ಗದಲ್ಲಿ ಇದ್ರೆ ಮಸ್ಟ್ ಬಂದು ಎಲ್ಲರೂ ಇಲ್ಲಿ ವಿಸಿಟ್ ಮಾಡ್ಬೇಕು ಅಂತೀನಿ ಗೈಸ್. ನೀವು ನೋಡಿದ್ರೆ ಮಾತ್ರ ನನಗೆ ಈ ಜಾಗ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಗೈಸ್. ನನಗೆ ಯಾರು ಬಿಟ್ಟು ಬಂದ್ರು ನಮ್ಮ ಪ್ಯಾಕೇಜ್ ನಿಮಗೆ ಏನ್ ಬರೋದಂತದ್ದು ಅದು ಮಾತ್ರ ಆಫರ್ ಇವತ್ತಿಗೆ ಲಾಸ್ಟ್. ಓಕೆ, ಇನ್ನು ಯಾರು ಕೂಡ ಕೇಳುದು ಬೇಡ, ಆಫರ್ ಇಲ್ಲ, ಸಿಸ್ಟಮೆಟಿಕ್ ಏನಿದೆ ವರ್ಕ್ ಮಾಡಿದ ಇನ್ಕಮ್ ಬರುತ್ತೆ ಕರೆಕ್ಟ್ ಆಗಿ ಬಿಟ್ರೆ. ಐಎನ್ಆರ್ ಬುಕ್ ಆಗಿದೆ. ಸೊ ಅವರ ಒಂದು ಕಷ್ಟಪಟ್ಟು ಒಂದು 5 ಫ್ರಾಂಚೈಸ್ ಇವಾಗ ಪ್ಲಾನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಟೀಮ್ ಜೊತೆಗೆ ಇವಾಗ ಇನ್ನೂ ದೊಡ್ಡ ಒಂದು ನೆಕ್ಸ್ಟ್ ಸ್ಟೆಪ್ ಗೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಫ್ರಾಂಚೈಸಿ ಅವ್ರು ಸ್ಟಾಪ್ ಆಗಲ್ಲ, ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಟೋಟಲ್ ಆಗಿ 16 ಮಂತ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ಅಷ್ಟೇ, ಯಾವಾಗ್ಲೂ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡಿ. 16 ಮಂತ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಟ್ರಿಪ್ ಸಿಗೋದು. ಮತ್ತೆ ನಿಮ್ಗೆ ಲೇಟ್ ಮಾಡಿದ್ರೆ ನಿಮ್ಗೆ ಲಾಸ್, ಲಕ್ಕಿ ಟ್ರಿಪ್ ಮಾತ್ರ ನಿಮ್ಗೆ ಲಾಸ್ ಆಗೋದು. ಈಗ ಇನ್ನು ಸ್ಟಾರ್ಟ್ ಮಾಡೋರಿಗೆ ಫಸ್ಟ್ ಲಕ್ಕಿ ಟ್ರಿಪ್ ಹೋಯ್ತಾ ಅಷ್ಟೇ. ಇನ್ ನಾಳೆ ಸ್ಟೇಜ್ ಬನ್ನಿ ಬನ್ನಿ ಫ್ಯಾಮಿಲಿ ಬನ್ನಿ. ಅಶ್ರಫ್ ಅಶ್ರಫ್ ನೀನೇನು ಇಲ್ಲೇ ಬಿಟ್ಟೋಗಲ್ಲ, ನಾನು ಇರ್ತೀನಿ ಬೇಕಾದ್ರೆ. ಮನೆ ಮಾಡ್ಕೊಂಡಿರೋ ಆರಾಮ ತೋರಿಸ್ಕೊಡ್ತೀನಿ ಹೇಗೆಲ್ಲ ಇದೆ ಅಂತ. ನನಗಂತೂ ತುಂಬಾ ಕ್ರೇಜ್ ಅನ್ಸುತ್ತೆ ಗೈಸ್. ಇಲ್ಲಿ ಬಂದಾಗಿಂದ ನನಗೆ ಬ್ಲಾಗ್ಸ್ ಅಪ್ಡೇಟ್ ಮಾಡ್ತಿದ್ದಿಲ್ಲ ಗೈಸ್. ಸ್ಟೋರೇಜ್ ಎಲ್ಲ ಫುಲ್ ಆಗಿತ್ತು. ಇವತ್ತು ಹೆಂಗಾರಾದ್ರೆ ಇವತ್ತು ಅಪ್ಡೇಟ್ ಮಾಡಲೇಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಇವತ್ತು ಅಪ್ಡೇಟ್ ಮಾಡ್ತೀನಿ. ನೋಡಿ ಗೈಸ್, ಎಲ್ಲ ನೋಡಿ ಎಂಜಾಯ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ ಪ್ಲಸ್ ನಮ್ಮ ಭಾವ ನೋಡ್ತಿಲ್ಲ. ಸೊ ಗೈಸ್, ಸೈಕ್ ಆಗಿದೆ ಆಂಬಿಯನ್ಸ್ ಮಾತ್ರ. ನನಗಂತೂ ತುಂಬಾ ಕ್ರೇಜ್ ಅನ್ಸ್ತಿದೆ ಇಲ್ಲಿ ಓಡಾಡ್ತಾ ಇದ್ರೆ, ನೋಡ್ತಾನೆ ಇರ್ಬೇಕು ಅನ್ಸ್ತಿದೆ. ಸೊ ಗೈಸ್ ನೋಡಿ, ಇಲ್ಲೇ ನಾವೆಲ್ಲ ಕೂತ್ ಕಾಫಿ ಕುಡಿತಿದ್ವಿ ಗೈಸ್. ಆಗ್ಲೇ ಬರೀ ತಲೆ ತಿನ್ನೋದೇ ನಂದು. ನನ್ನ ಹತ್ರ ಇಲ್ಲ, ನಾನ್ ತಗೊಂಬಂದಿಲ್ಲ ನಿನ್ ಫೋನ್. ಸೊ ಗೈಸ್, कार ಎಲ್ಲ ರೀತಿ ಇರುತ್ತೆ. ನಮ್ಮಮ್ಮ ಕರ್ಕೊಂಡ್ ಬಂದಿದ್ದು. ಸೊ ಗೈಸ್, ನಮ್ಮಮ್ಮ ಪಿಂಕಿ ಬಾಯ್, ಮನೆಗೆ ಹೋಗು. ಟಿಪ್ಟೂರಿಗೆ ಹೋಗು, ಮನೆಗೆ ಬರ್ಬೇಡ. ಸೊ ಗೈಸ್, ಇಲ್ಲಿ ನೋಡಿ, ಅದು ಸಪೋಟ ಅಲ್ವಾ? ಮ್ಯಾಂಗೋ ಸಪೋಟ. ನನ್ನ ಮನೆ ಹತ್ರ ಹಿಂಗೇನಾದ್ರು ಬಿಟ್ಟಿರೋ ನಾನು 24 ಗಂಟೆ ಮನೆಯಿಂದ ಹೊರಗೆ ಇರ್ತಿದ್ದೀನಪ್ಪ. ಸೊ ಗೈಸ್, ತುಂಬಾ ಕ್ರೇಜ್ ಅನಿಸ್ತಿದೆ ಬಂದು ನನಗೆ.
ನನ್ ಬಂದು ಇಲ್ಲಿ ತುಂಬಾ ಖುಷಿ ಆಗ್ತಿದೆ. ಇವಳು ನೆಟ್ಟಿಗೆ ತಾನೆ ನಡ್ಕೊಂಡು ಹೋಗ್ತೀನಿ. ಏನ್ ಭಾರ ಎತ್ಕೊಂಡಿಲ್ಲ ಏನಿಲ್ಲ ಗೈಸ್, ಸುಮ್ನೆ ಹತ್ಕೊಂಡು ಹೋಗ್ತಿದ್ದಾಳೆ ಇದ್ರೊಳಗೆ. ಸೊ ಗೈಸ್ ಇದ್ರಲ್ಲಿ ಏನೋ ವಂಡರ್ಲಾ ಟ್ರಿಪ್ಪಲ್ ರೈಡ್ ಹೋದಂಗೆ ಆಡ್ತಿದ್ದಾಳೆ ಗೈಸ್ ಇವಳು. ರೈಡ್ ಕರ್ಕೊಂಡು ಹೋಗೋಣ ಬಾ 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 ಅಂತ ನೋಡು. ಆದ್ರೂ ಒಂಥರ ಚೆನ್ನಾಗಿದೆ ಗೈಸ್. ಇದು ಹೆಂಗಿದೆ ಗೊತ್ತಾ, ಸಣ್ಣ ಮಕ್ಕಳು ಟ್ರೈನಲ್ಲಿ ಹೋಗ್ತಾನ ಫೀಲ್ ಕೊಡುತ್ತಲ್ಲ ಸಣ್ಣ ಇದಲ್ಲೇ ಕಿಟ್ಟಿ ಮಾಡಕ್ ಬರ್ತೀವಲ್ಲ, ಎಲ್ಲೆಲ್ಲಿ ಫೋಟೋ ತಕೊಂಡಿದ್ವಿ ಗೊತ್ತಾ ಪಿಂಕಿ? ಇಲ್ಲಿ, ಆಮೇಲೆ ಅಲ್ಲಿ ನಮ್ಮಮ್ಮ ಸೌಕರ್ ಮಂದಿ. ನಾವು Guys, ಎಲ್ಲಾ ಕಡೆನೂ ಹೋಗ್ತಿರಿ ಗೈಸ್. ನಮ್ಮಮ್ಮ ಕರ್ಕೊಂಡೇ ಹೋಗಲ್ಲ ಗೊತ್ತಾ, ಬರೀ ಅವ್ರು ಮಾತ್ರ ಎಂಜಾಯ್ ಮಾಡ್ಕೊಂಡು ನಾವು ಕಿಟ್ಟಿ, ನಮ್ಮ ಕಿಟ್ಟಿ ಅಂತೆ ಅಲ್ಲಿ ಅಂತೆ ಇಲ್ಲಿ ಎಲ್ಲಾ ತರ ಗೈಸ್. ನಮ್ಮಮ್ಮ ಇಂತ ಈಗೀಗಂತೂ ನಮ್ಮಮ್ಮಂಗೆ ಏಜ್ ಆದ್ರೂ ಪರವಾಗಿಲ್ಲ, ಸುಮಾರು ಟ್ರಿಪ್ ಹೊಡೆದಿದ್ರು ಗೈಸ್. ನೇಪಾಳ ಒಳ್ಳೆ ತವ್ರ ಮನೆ ಆದಂಗ ಆಗ್ಬಿಟ್ಟಿದೆ, ಆಗಾಗ ಹೋಗ್ತಾನೆ ಇರ್ತಾರೆ. ಅದೇ ಈ ಟೀಮಿಂದಾನೇ ನಾವು ಹೋಗ್ತಾ ಇರೋದು. ಭಾಷೆ ಮಾಡಿ ರಿಟರ್ನ್ ದೇತಾತ ಬಟ್ಟಿ. ಸೊ ಗೈಸ್ ಇಲ್ಲೆಲ್ಲ ಸ್ಟೇ ಮಾಡಕ್ಕಿರೋದು 1600 ರೂಪಾಯಿ ದೇತಾತ. आणि ಈ ವರ್ಷ ಲೆಕ್ಕ ಟೂರ್ ला ಬಂದಿದ್ದ ಮಲೇಷಿಯಾ, ದುಬೈ, ನೈತ್ರ ಥೈಲ್ಯಾಂಡ್ आणि जेवण लेकित चेस्ना फ्लाइट टू फ्लाइट आणि रूम 5 स्टार होटल. ಈಗ ಕೇಳುತ್ತಮ್ಮ ಆಯ್ತಪ್ಪ ಜಾರ ಬಂಡಿ ತೋರಿಸ್ತಿದ್ದೆ ನಿಮಗೆ. 17 Pro Max iPhone आणि महिना महिना पुढे 8,000 पुढे बोलले की देतो बोलायला 26 की पुढे बोलले की 20 पुढे बोलले की वा 72 देता 72 देतात. ಸೊ ಗೈಸ್ ಈಗ ರೈಡ್ ಹೋಗಿ ಬಂದ್ವಿ. ಫುಲ್ ಕ್ರೇಜ್ ಅನ್ಸ್ತು. ಮತ್ತೆ ಏನು ಚೈಲ್ಡ್ಹುಡ್ ನೆನಪಾಯ್ತು. ಚೈಲ್ಡ್ಹುಡ್ ನೆನಪಾಯ್ತು. ನಾವು ಬ್ಲಾಗ್ ಮಾಡಿ ಹಾಕ್ತಿತ್ತಲ್ಲ ಹೇಳಿ ಇವಳಿಗೆ. ನೈಸ್ ಹಾಯ್ ಇವೆಂಟ್ ಟೂರ್ ಮ್ಯಾನೇಜರ್. ಸೊ ಜಾಯಿನ್ ಇಸ್ ನ್ಯೂ ಲಾಗಸ್ ಟು. ಸೊ ಗೈಸ್ ನೋಡಿದ್ರಲ್ಲ. ನೀವೆಲ್ಲ ಯಾವ ಊರ್ನವರು? ಇದೇ ಊರು ಸರ್. ಹೌದಾ? ನಮ್ದು ಇತ್ನಾಡಿ ಅಂತಲ್ಲ ಫಂಕ್ಷನ್ ಹೋಗ್ಬನ್ನಿ. ಸೊ ಗೈಸ್ ನೋಡಿ, ಫೋಟೋ ತೆಗಿ ಅಂತ ಜೀವ ಫೋಟೋಸ್ ನಾವು ಒಂದು ಮೆಮೊರಿ ಇರ್ಬೇಕಂದ್ರೆ ಒಂದು ಫೋಟೋ ಆದ್ರೆ ಇರ್ಬೇಕು ಅಲ್ವಾ? ಒಂದ್ ಅದು ಹೆಸರಿಗೆ ಮಾತ್ರ ಒಂದು ತಕ್ಕೊಳ್ಳೋದು ಮಾತ್ರ ಸಾಲ. ಅದೇ ಚಾಯ್ಸ್. ಸೊ ಗೈಸ್ ಇವಳಿಗೆ ಸ್ವಲ್ಪ ತೆಗಿಯೋಣ ಫೋಟೋಸ್ ಅಂತೆ, ತೆಗ್ದ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ನೋಡಿ. ಸೊ ಗೈಸ್ ಫೈನಲಿ ಬಂದು ಕೂತಿದ್ದೀವಿ. ನೋಡ್ರಿ ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ, ನಮ್ಮ ಅಕ್ಕಂಗೆ ಸ್ವಲ್ಪ ಅದು ನಿಲ್ದೋಗಿದೆ, ಮುಖನೇ ಕಾಣಿಸ್ತಿಲ್ಲ, ಅದಕ್ಕೆ ಅದು ಸ್ವಲ್ಪ ದೊಡ್ಡದಿದೆ ಬಿಕಾಸ್ ಅಷ್ಟೇ ಐ ನೋ. ಸೊ ಗೈಸ್ ನೋಡ್ರಿ ನಮ್ಮಮ್ಮ ವಿಡಿಯೋ ಮಾಡ್ತಿದ್ದೆ. ಸೊ ಗೈಸ್ ಈಗ ಇಲ್ಲೆಲ್ಲ ಎಂಜಾಯ್ ಮಾಡಾಯ್ತು, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಅಲ್ಲಿ ನಮ್ಮ ಬಾವಾಜಿ ಕಾಟ ಕೊಡ್ತೀರ. ನಮ್ಮ ಭಾವ ಕಟ್ಟಕೊಡ್ತಿದ್ದಾರೆ ಗೈಸ್. ಕರೆಕ್ಟ್, ನಮ್ಮ ಭಾವ ಕಟ್ಕೊಡ್ತಿದ್ದಾರೆ. ನೋಡಿ ಕಾರ್ ಬಂತು, ಹೋಗೋಣ ಕಾರಲ್ಲಿ. ಮಾಡೋದಿದ್ರು ಯಾವಾಗ ಮಾರುನಕ್ಕ ಬಂತು. ಸಖತ್ ಕ್ರೇಜ್ ಇದೆ ನನಗಂತೂ ಇಲ್ಲಿ ಬಂದು. ಜರ್ಜರ ಮಾರಾತನ ಬೇಕಂದ್ರೆ ಕೇಳ್ಬಿಡು, ಪದೇ ಕೇಳಿದ್ದಲ್ಲ. ಯಾವಾಗಲೂ ಬೈತಿರ್ತಾರೆ. ನಮ್ಮಮ್ಮ ಇದ್ದ ಭಾಳ ಆಡಬಹುದು. ನಮ್ಮಮ್ಮ ಯಾವಾಗಲೂ ಬೈತಿರ್ತಾರೆ. ನಮ್ಮಮ್ಮ ಅಮ್ಮನೇ ಅಂತ ಬಂದ್ರೆ ನೀವಂತ ಯಾವಾಗಲೂ ಬೈತಿರ್ತಾರೆ ನಮ್ಮಮ್ಮ ಅಷ್ಟೇ. ಅದೇ ಎಕ್ಸಾಕ್ಟ್ ಇಲ್ಲಿ ಬರಂಗಿಲ್ಲ, ನೀವು ಆ ಕಡೆ ಹೋಗಿಲ್ಲ. ನೋಡಿ ನಮ್ಮಮ್ಮ ಕುತ್ಕೋಬೇಕು. ನಮ್ಮಮ್ಮ ಅಮ್ಮ. ಸೊ ಗೈಸ್ ಈಗ ಫೈನಲಿ ಒಂದಿಷ್ಟು ಎಂಜಾಯ್ಮೆಂಟ್ ಆಯ್ತು, ಮನೆಗೆ ಹೋಗ್ಬಿಟ್ಟು. ಸೊ ಗೈಸ್ ಫೈನಲಿ ಈಗ ಮತ್ತೆ ಕಾರಲ್ಲಿ ಬಂದು ಕೂತಿದ್ದೀವಿ. ಫುಲ್ ಶೆಕೆಗೆ ಶಿವಮೊಗ್ಗದಲ್ಲಿ AC ಹಾಕೊಂಡು ಕೂತಿದ್ದೀವಿ. ಈಗ ನಮ್ಮಮ್ಮ ಪಾಪ AC ಇದ್ದಿ ಫಂಕ್ಷನ್ಸ್ ಎಲ್ಲ ಓಡಾಡಿ AC ಇದ್ದಿ ನಮ್ಮಮ್ಮಂಗೆ ಎಲ್ಲೋದ್ರೆ AC ಬೇಕು ಅನ್ನೋ ಆಗಿದೆ ನಾನು. ಗೈಸ್ ನಮ್ಮ ಅಮ್ಮನ ಬಾಡಿಲೇ ಬ್ಲಡ್ ಇಲ್ಲ, ನಮ್ಮ ಅಮ್ಮ ಬ್ಲಡ್ ಕೊಡ್ತಾರೆ. ಸುಮ್ಮನೆ ತಗೊಳಕ ನಾನು ಹುಚ್ಚನ ಡಾಕ್ಟರ್. ಗೈಸ್ ನಮ್ಮ ಅಮ್ಮನ ಬಾಡಿಲೇ ಸ್ವಲ್ಪನೂ ಬ್ಲಡ್ ಇಲ್ಲ ಗೈಸ್. ಅದ್ ಯಾವ ಹುಚ್ಚಿನಲ್ಲಿ ಹೋಗೋ ಡಾಕ್ಟರ್ ಗೊತ್ತಿಲ್ಲ ನನಗಂತೂ. ನಮ್ಮ ಅಮ್ಮನ ಬಾಡಿಯಿಂದ ಬ್ಲಡ್ ತಕೊಂಡು ಡೊನೇಟ್ ಮಾಡ್ಬೇಕು, ಒಳ್ಳೇದು. ಹೌದು, ನಮ್ಮಮ್ಮ ಕರುಣಾಮಯಿ, ತ್ಯಾಗಮಯಿ, ಮತ್ತೇನು ಸ್ಮಾಲ್ ಮಿಸ್ಟೇಕ್ ಅಂತ ಕರುಣಾಮಯಿ ಅಂಡ್ ತ್ಯಾಗಮಯಿ. ನಮ್ಮಂತ ಮಕ್ಕಳು, ನಮ್ಮಂತ ಬ್ಯೂಟಿಫುಲ್ ಮಕ್ಕಳು ಹುಟ್ಟಂತ ಯಾರಲ್ಲಿ ತ್ಯಾಗಮಯಿ ಜನ್ಮದಾತ ಅಪ್ಪಟ್ಟ ಕನ್ನಡ.
ಹಾಕ್ಬಾರ್ದು. ಗೈಸ್ ನಮ್ಮ ಅಮ್ಮಗ್ ರೇಗ್ಸಿದ್ರೆ ನನಗೇನ್ ಕ್ರೇಜ್ ಅಂತೀರಾ ಗೈಸ್. ಗೈಸ್ ಕಾರಲ್ಲಿ ಸೀಟ್ ಬೆಲ್ಟ್ ಕೊಟ್ಟಿರೋದು ಹಾಕೊಂಡು ಓಡಿಸ್ಬೇಕು ಅಂತ. ಇಲ್ಲೊಬ್ರು ಡ್ರೈವರ್ ಇದಾರೆ, ಸೀಟ್ ಬೆಲ್ಟ್ ಗೈಸ್ ಒಂದ್ಸತಿ ಹಿಡಿದು MFT ಗ್ರೂಪ್ ಇಂದ ಇವೆಂಟ್ ಮ್ಯಾನೇಜ್ಮೆಂಟ್ ಅರೇಂಜ್ ಆಗಿತ್ತು. ಸೈಕಲ್ ಇತ್ತು ಗೈಸ್. ಪ್ರೋಗ್ರಾಮ್ ನೋಡೋದ್ರಲ್ಲಿ ಇನ್ನೂ ಇತ್ತು ಪ್ರೋಗ್ರಾಮ್. ಇವ್ರು ಬಂದಿದ್ದಲ್ಲ ನಮ್ಮ ಅಕ್ಕ, ಪಾಪ ಇವಳು ಊರಿಗೆ ಹೋಗ್ಬೇಕು ಅಂತ ಹೊರಡ್ತಾ ಇದ್ದಾಳೆ. ಸೊ ಗೈಸ್ ಅದಕ್ಕೆ ಪ್ರೋಗ್ರಾಮ್ ಇಂದ ಬೇಗ ಹೊರಗೆ ಬಂದ್ವಿ. ಇಲ್ಲಂದ್ರೆ ಅಲ್ಲೇ ಇರ್ಬೋದು ಗೈಸ್. ಚೆನ್ನಾಗಿರ್ತಿತ್ತು ಲಾಸ್ಟ್ ತನಕ. ಅದೆಲ್ಲ ಡ್ಯಾನ್ಸ್ ಎಲ್ಲ ಇರ್ತಿತ್ತು. ಎಂಜಾಯ್ಮೆಂಟ್ ಮಾಡಕ್ಕೆ ಬರೀ ಇವಳು ಅಡ್ಡ ಬರ್ತಾಳಲ್ಲ ಗೈಸ್. ನನ್ ಬ್ಲಾಗ್ ಅಲ್ಲಿ ಹೆಂಗ್ ಅಡ್ಡ ಬರ್ತಾಳೋ ಅಲ್ಲೂ ಅಡ್ಡ ಬಂದ್ಬಿಟ್ಲು ಹಂಗೆ. ಅದಕ್ಕೆ ನನಗೆ ವಿಡಿಯೋ ಮಾಡಕ್ಕಾಗಿಲ್ಲ ಗೈಸ್. ಅದು ಗೈಸ್ ಬರ್ರಿ ಅಲ್ಲೋರಲ್ಲಿ ಅಲ್ಲಿ ಸೌತ್ ಆಫ್ರಿಕಾ ಕಾಣಿಸ್ತದೆ ಮಮ್ಮಿ. ಅಮ್ಮ ನೋಡ್ರಿ ಎಂಜಾಯ್ ಮಾಡಿದ್ವಿ ಜಾಸ್ತಿ MFT-ಯಲ್ಲಿ. ಅಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡಕ್ ಕೊಟ್ಟಿಲ್ಲ. ಬಿಕಾಸ್ ಏನ್ ಗೊತ್ತಾ, ಆ ಎಂಜಾಯ್ಮೆಂಟ್ ನೋಡೋ ಖುಷಿಗೆ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಕ್ಕೆ ಸಾಕಿದೆ ನನಗಂತೂ. ಸ್ಟೋರೇಜ್ ಫುಲ್ ಆಗುತ್ತೆ. ನೋಡ್ರಿ ಆಗ್ಲೂ ಸ್ಟೋರೇಜ್ ಫುಲ್ ಆಗುತ್ತೆ. ಇನ್ನೂ 2 ಬ್ಲಾಗ್ ಅಪ್ಡೇಟ್ ಮಾಡಿಲ್ಲ ನಾನು. ಅಪ್ಡೇಟ್ ಮಾಡ್ಬೇಕು ಅದಕ್ಕೆ. ಸೊ ಗೈಸ್ ಏನ್ ಗೊತ್ತಾ, ನಮ್ಮ ಅಕ್ಕ ಫಂಕ್ಷನ್ ಅಲ್ಲಿ MFT ಗ್ರೂಪ್ ಅಲ್ಲಿ ಫೋನ್ ಬಿಟ್ಟು ಬಂದಿದ್ದಾಳೆ ಗೈಸ್. ಏನನ್ಬೇಕು ಇವಳಿಗೆ? ಅಷ್ಟು ಗೊತ್ತಾಗಲ್ಲ, ಅಷ್ಟು ಜವಾಬ್ದಾರಿ ಇಲ್ವಾ ನಿಮಗೆ? ಒಂಚೂರು ಕನ್ಸನ್ ಇಲ್ವಾ ಫೋನ್ ಬಿಟ್ಟು ಬಂದಿದ್ನಿ? ಏನಿಲ್ಲ, ನಮ್ ಭಾವನ ಮನೆ ಸುಮ್ಮನೆ ತಿಂಗಾಡ್ದು. ಪಾಪ ನಮ್ ಭಾವ ಬಂಗಾರದಂತ ಮನುಷ್ಯ. ನಮ್ ಭಾವ ಬಂಗಾರದಂತ ಮನುಷ್ಯನ ಮೇಲೆ ಕೂಗ್ಬಿಟ್ಟು ಅಯ್ಯೋ ಗೈಸ್ ಎಂತ ಕೆಲಸ ಮಾಡ್ಬಿಟ್ಟು ಗೈಸ್. ನಮ್ಮ ಅಕ್ಕ ಕಾರ್ ಬಂದು ಬಸ್ಲಲ್ಲ ಗೈಸ್ ನನಗೆ ಹೆಂಗ್ ಇರಿಟೇಟ್ ಮಾಡ್ತಾರೋ ಅದಕ್ಕಿಂತ 3% ಜಾಸ್ತಿ ಗೈಸ್ ನಮ್ ಭಾವನ ಇರಿಟೇಟ್. ಸೊ ಗೈಸ್ ಮತ್ತೆ ನಾವು ಅರ್ಧ ದಾರಿ ಹೋದವ್ರು ಮತ್ತೆ ವಾಪಸ್ ಬರೋ ತರ ಮಾಡಿದ್ದಾರೆ ಗೈಸ್. ನೋಡಿ ಎಷ್ಟು ನೀರ್ಗಳೇ ಮೊಬೈಲ್ ತಗೊಂಡು ಹೋಗೋಣ ಬಾರಿ ಅಂತ ಸುಸ್ತಾಗಿ ಒಂದು 4 ಮೆಟ್ಲು ಹತ್ತಿದ್ದಕ್ಕೆ ಸುಸ್ತಾಗಿ 4 ಅವ್ರಿಗೆ ಸರಿ ನಡಿ ಹೊರ ಟೀಫೋನ್ ತಗೊಂಡು ಟೀಫೋನ್ ಬಿಟ್ಟು ಹೋಗಿ ಆ ಕೆಳಗೆ ಫೋಟೋ ತೆಗಿಬೇಕಲ್ಲ ನನಗೆ ನಡಿ. ಸೊ ಇಲ್ಲಿ ಲಂಚಿಗೆಲ್ಲ ಅರೇಂಜ್ ಆಗಿತ್ತು ಆಗಲೇ, ಚೆನ್ನಾಗಿತ್ತು. ಸೊ ಗೈಸ್ ಈಗ ಫೋಟೋಸ್ ಎಲ್ಲ ತೆಗ್ದಿದ್ದೀವಿ. ಯಾರ ಹತ್ರನೂ ಫೋಟೋ ತಕ್ಕೊಂತೀನಿ ಅಂದ್ರು, ಕಡೆಗೆ ನಾನೇ ತೆಗಿಯುವಂತ ಪರಿಸ್ಥಿತಿ ಬಂತು. ಸಾರಿ ನನ್ನಂತ ಫೋಟೋಗಳಿಂದ ಪರಿಸ್ಥಿತಿ ಬಂತು ಅಂತ ಪರಿಸ್ಥಿತಿ ನನ್ನಂತಳಿಂದ ಫೋಟೋ ತೆಕ್ಕೊಳ್ಳೋ ಭಾಗ್ಯ ಬಂದಿದೆ ಅವಳಿಗೆ. ಬಿಕಾಸ್ ನಾನು ಎಷ್ಟು ಚೆನ್ನಾಗಿ ತೆಗಿತೀನಿ ಗೈಸ್ ಫೋಟೋನ. ಬ್ಲಾಗ್ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಫೋಟೋನ ಅಷ್ಟು ಚೆನ್ನಾಗಿ ತೆಗಿತೀನಿ ಅಂತ ಅರ್ಥ ಮಾಡ್ಕೊಬೇಕು. ನಾವು ಏನೇನೋ ಎಡಿಟ್ ಮಾಡಿ ಹಾಕೋಬೇಕು ಅದನ್ನು, ಇಲ್ಲ ಅಂದ್ರೆ ಅದು ಫೋಟೋ ತರಾನೇ ಕಾಣುತ್ತೆ ಗೈಸ್. ಅದು ಹೆಂಗ್ ಗೊತ್ತಾ, ನ್ಯಾಚುರಲ್ ಆಗಿ ಹೆಂಗ್ ಬರುತ್ತೋ ಹಂಗೆ ಸ್ವಲ್ಪ ಹಾಕ್ಬೇಕು ಗೈಸ್. 24 ಗಂಟೆ ಪೂರ್ತಿ ಎಡಿಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಗೈಸ್. ಅಯ್ಯೋ ಗೈಸ್ ಅದೇನ್ ಗೊತ್ತಾ, ಬ್ಲಾಗ್ ಮಾಡ್ತಾನ ಪರಿಶ್ರಮ ಹಾಕಿದ್ರೆ ಅದೇನೋ ಒಂದು ಫೋಟೋ ಪೋಸ್ಟ್ ಮಾಡಕ್ಕೂ ಅಷ್ಟೆಲ್ಲ ಎಡಿಟ್ ಮಾಡ್ಕೊಂಡು ತುಂಬಾ ಅಪರೂಪ ಪೋಸ್ಟ್ ಮಾಡೋದಾಗಿ ನೋ ಗೈಸ್, ಅದು ಕರೆಕ್ಟ್ ಅಲ್ಲ. ನಮ್ಮ ಭಾವ ನಮ್ಮ ಭಾವ ಸೊ ಗೈಸ್ ಮತ್ತೆ ಕಾರ್ ಹತ್ರ ಬಂದಿದ್ದೀವಿ. ಕಾರಲ್ಲಿ ಕುತ್ಕೊಳ್ಳೋಣ. ಯಪ್ಪ ಶುಕೆ ಗೈಸ್, ಶುಕೆ ಮೀನಾಕ್ಷಿ ಎಂತ ಮಕ್ಳಿನ ಜನ್ಮ ಕೊಟ್ಟಿದ್ಯಾ? ಎಂತ ಮಕ್ಳು, ಒಂದೊಂದು ಮುತ್ತು ಕಣೆ, ಒಂದೊಂದು ಮುತ್ತು ನೋಡ್ರಿ. ಮಳ್ಳಡ್ಸಿರಿ ನಮ್ದು 5 ಜನ ಕಾರ್ ತಗೊಂಡು ಯೋಚನೆ ಮಾಡ್ತೀವಿ. ಇವರೇ ನಮ್ಮ ಅಳಿಯ ಮಕ್ಳು 5 ಜನ ನಾವೆಲ್ಲ ಕುತ್ಕೋಬೇಕು. ನಾವು ಒಂದು 6 ಜನ ಇದ್ದೀವಿ. ನಮ್ಮ ಅಮ್ಮನ ಕಡೆ ಮೇಲೆ 4 ಜನ ಕೊಡ್ಬೇಕು. ದೊಡ್ಡ ಪ್ರೀತಿನೇ ತಗೋಬೇಕು ನಮ್ಗೆ ಫ್ಯಾಮಿಲಿ ಗೈಸ್. ನೋಡ್ರಿ ರೋಡ್ ಹೈವೇ ಗೈಸ್ ಇದು. ಯಾವ ನೋಡಿದ್ರಾ ಏರ್ಪೋರ್ಟ್? ಎಲ್ಲ ನೋಡಿದ್ವಿ. ನೋಡ್ಬೇಕಿತ್ತು
ಗೈಸ್ ಈಗ ಹೋಗೋಣ ನಮ್ಮ ಮನೆಗೆ ಹೋಗ್ಬಿಟ್ಟು ಫಸ್ಟ್ ಊರಿಂದ ಬಂದಿರೋ ಒಂದು ಪಿಚಾಚಿನ ತೊಳಗ್ಸೋಣ ಗೈಸ್. ಯಾರು ಹೇಳ್ರಿ ಈ ಮಂಕಿಲ್ಲೇ ಸ್ವಲ್ಪ ವಾಪಸ್ ಕಳ್ಸೋಣ. ಏನಂತೀರ ಮನುಷ್ಯ ನಮ್ಗೆಲ್ಲ ಕರಿಬಾರ್ದಪ್ಪ. ಗಂಡನ ಮನೆ ಅಂದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕು. ಫೈನಲಿ ಮನೆಗ್ ಬಂದ್ರಿ. ನಮ್ಮ ಅಕ್ಕ ಊರಿಗೆ ಹೋಗ್ತಿದ್ದಾರೆ ಗೈಸ್. ನಮ್ಮ ಅಕ್ಕ ಬಾಯ್ ಮಾಡ್ಬಿಡು ಪಿಂಕಿ. ಬರೀ 20 ಗೈಸ್ ಶಿವಮೊಗ್ಗದಲ್ಲಿ ಮಳೆ ಬರೋ ತರ ಆಗಿದೆ ಗೈಸ್. ಇವತ್ತು ಕ್ರೇಜಿ ಇದೆ ವೆದರ್. ಬಾಯ್ ಅನ್ನು ಪಿಂಕಿ. ಫೈನಲಿ ಊರಿಗೆ ಹೋಗ್ತಿದ್ದಾರೆ ಗೈಸ್. ಎಲ್ಲ ಊರಿಗೆ ಹೋಗ್ತಿದ್ದಾರೆ ನಮ್ಮ ಅಕ್ಕ ಬಾಬಾ ಎಲ್ಲ. ಸೊ ಗೈಸ್ ಇಷ್ಟೇ ಇವತ್ತಿನ ಬ್ಲಾಗು. ಎಲ್ಲರಿಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಅಂತ. ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಗೈಸ್.